ಪೀಸ್ ಇವತ್ತೊಂದು ಸಿಂಪಲ್ ಒಂದು ಚಟ್ನಿ ಪುಡಿ ರೆಸಿಪಿ ತೊಗೊಂಬಂದಿದ್ದೀನಿ. ಅದೇನಪ್ಪ ಅಂದರೆ ಗುರೆಳ್ಳು ಚಟ್ನಿ ಪುಡಿ ಅಥವಾ ಕುರೆಶೆಣೆ ಅಂತ ಹೇಳ್ತಾರೆ ಇದನ್ನು. ಈ ಥರ ನೋಡಿ, ಇದನ್ನು ಕುರೆಶೆಣೆ ಅಥವಾ ಗುರೆಳ್ಳು ಅಂತ ಕರೀತಾರೆ. ಇದನ್ನು ಫಸ್ಟು ನಾವು ಹುರ್ಕೋಬೇಕು ಚೆನ್ನಾಗಿ. ಒಂದು ಪ್ಯಾನ್ ಇಟ್ಕೊಂಡು ಪ್ಯಾನಲ್ಲಿ ನಮಗೆ ಎಷ್ಟು ಚಟ್ನಿ ಪುಡಿ ಬೇಕಾಗುತ್ತೋ ಅಷ್ಟನ್ನು ನಾವು ಯೂಸ್ ಮಾಡ್ಬೋದು. ಇದಕ್ಕೇನಂತ ಅಳತೆ ಅಂತೇನಿಲ್ಲ, ನೀವು ಹಾಗೇ ನಿಮಗೆ ಎಷ್ಟು ಬೇಕಾಗ್ತದೆ ವಾರಕ್ಕೆ 15 ದಿವಸಕ್ಕೆ ಮಾಡ್ಕೋಬೋದು. ಇದು ಫ್ರೆಶ್ ಇದ್ದಾಗ ತುಂಬ ಟೇಸ್ಟಿಯಾಗಿರುತ್ತೆ. ಸೊ ಅದನ್ನು ಫಸ್ಟು ಬಾಣಲಿಗೆ ಹಾಕ್ಕೊಂಡು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಇದು ಚಟಪಟ ಸಿಡಿಯೋವರೆಗೂ ಇದನ್ನು ಹುರ್ಕೊಳ್ಳಿ. ಈ ಚಟ್ನಿ ಪುಡಿ ಮೊಸರು ರೊಟ್ಟಿಗೆಲ್ಲ ತುಂಬ ಚೆನ್ನಾಗುತ್ತೆ. ಎಸ್ಪೆಷಲಿ ರಾಗಿ ರೊಟ್ಟಿ, ಅದೊಂದು ಹಾಡೇ ನೆನಪಿಸುತ್ತೆ, ರಾಗಿ ರೊಟ್ಟಿ ಹುಚ್ಚೆಳ್ಳು ಚಟ್ನಿ ಅಂತ. ಸೊ ರಾಗಿ ರೊಟ್ಟಿಗೆ ಇದು ಒಳ್ಳೆ ಕಾಂಬಿನೇಷನ್ ಆಗುತ್ತೆ. ಇಲ್ಲ ಜೋಳದ ರೊಟ್ಟಿ, ಅಕ್ಕಿ ರೊಟ್ಟಿ ಜೊತೆ ನೀವು ಮೊಸರು ಹಾಕ್ಕೊಂಡು ಇದನ್ನು ಸವಿಬೋದು. ಮಾಡೋದು ತುಂಬ ಸಿಂಪಲ್ಲು, ತೋರಿಸ್ತೀನಿ. ಇದಕ್ಕೆ ನೋಡಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ಬೆಳ್ಳುಳ್ಳಿಗಳನ್ನು ಒಂದು ಗೆಡ್ಡೆ ತೊಗೊಂಡಿದ್ದೀನಿ, ಒಂದು ಗೆಡ್ಡೆ ಬೆಳ್ಳುಳ್ಳಿನ ಬಿಡಿಸಿಟ್ಕೊಂಡಿದ್ದೀನಿ. ಮತ್ತು ನಮಗೆ ಖಾರ ಎಷ್ಟು ಬೇಕೋ ಅಷ್ಟು, ನಾನು ಇಲ್ಲಿ 2 ಸ್ಪೂನ್ ಖಾರ ಹಾಕ್ಕೊಂಡಿದ್ದೀನಿ. ಇದಕ್ಕೆ ನೀವು ಬೆಲ್ಲ ಬೇಕಾದರೆ ಬೆಲ್ಲ ಹಾಕ್ಕೊಳ್ಳಿ, ಬೆಲ್ಲನೇ ತುಂಬ ಚೆನ್ನಾಗಿರುತ್ತೆ. ನಾನು ಇವತ್ತು ಸಕ್ಕರೆ ಹಾಕ್ತಾಯಿದ್ದೀನಿ, ಒಂದು ಅರ್ಧ ಸ್ಪೂನಷ್ಟು ಸಕ್ಕರೆಯನ್ನು ಇಟ್ಕೊಂಡಿದ್ದೀನಿ. ಇದನ್ನೆಲ್ಲ ಅದು ಆರಿ ಹುರಿದು ತಣ್ಣಗಾದ ಮೇಲೆ ಇದನ್ನು ಮಿಕ್ಸಿ ಮಾಡಿಕೊಂಡ್ರೆ ನಿಮ್ಮ ಗುರೆಳ್ಳು ಪುಡಿ ರೆಡಿ ಆಗೋಯಿತು. ಸಪ್ಪೆ ಕೂಡ ಮಾಡ್ಕೊಳ್ಬೋದು. ಮಾಡಿಕೊಂಡು ನೀವು ಎಣ್ಗಾಯಿಗೆ ಮತ್ತು ಕೆಲವು ಪಲ್ಯಗಳಿಗೆ ಕೂಡ ಹಾಕ್ಬೋದು. ತುಂಬ ಟೇಸ್ಟಿ ಆಗುತ್ತೆ ಪಲ್ಯಗಳು. ನೋಡಿ, ಇದು ಈ ಥರ ಹುರಿದಾಗಿದೆ. ಇದನ್ನು ಸ್ವಲ್ಪ ಆರಲಿಕ್ಕೆ ಬಿಡಿ, ತಣ್ಣಗಾದ ಮೇಲೆ ಮಿಕ್ಸಿ ಮಾಡೋಣ. ಮಿಕ್ಸಿ ಜಾರ್ಗೆ ಹುರಿದಂಥದ್ದು ಗುರೆಳ್ಳು ಅಥವಾ ಕುರೆಶೆಣೆ ಹಾಕ್ಕೊಂಡಿದ್ದೀನಿ. ಒಂದೊಂದಾಗೆ ಐಟಮ್ ಹಾಕ್ತಾಯಿದ್ದೀನಿ, ಹಾಗೆ ಒಂದು ಸತಿ ನೋಡ್ಕೊಳ್ಳಿ. ಬೆಳ್ಳುಳ್ಳಿಗಳು, ನೆಕ್ಸ್ಟು ಉಪ್ಪು, ಖಾರದ ಪುಡಿ, ನೆಕ್ಸ್ಟು ಸಕ್ಕರೆ, ಬನ್ನಿ ನೋಡಿ ಫ್ರೆಂಡ್ಸ್. ಈಗ ಮಿಕ್ಸಿಗೆ ಹಾಕಿದ ಮೇಲೆ ಚಟ್ನಿ ಪುಡಿ ಈ ಥರ ಬರುತ್ತೆ. ನೀವು ಟೇಸ್ಟ್ ನೋಡಿಕೊಂಡು ನಿಮ್ಗೇನಾದ್ರು ಕಮ್ಮಿ ಅನಿಸಿದ್ರೆ ಮಿಕ್ಸ್ ಮಾಡ್ಕೊಳ್ಳಿ, ಇಲ್ಲ ಅಂದರೆ ಪರ್ಫೆಕ್ಟ್ ಇದ್ದರೆ ಓಕೆ. ಸೊ ಇದನ್ನು ಸವಿಯಲು ಸಿದ್ಧವಾಯಿತು. ಈ ಥರ ರೆಸಿಪಿ, ಸಿಂಪಲ್ ರೆಸಿಪಿನ ನಾನು ತೊಗೊಂಡು ಮತ್ತೆ ನಿಮ್ಮನ್ನು ಮುಂದಿನ ವೀಡಿಯೋದಲ್ಲಿ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.